ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉದ್ಯೋಗ ದರ್ಪಣ. ಲಾಸ್ಟ್ ಟೈಮು ವಿಡಿಯೋದಲ್ಲಿ ಕೆ ಎದಿಂದ ಹೊರಡಿಸಿರುವಂತಹ 708+ ಹುದ್ದೆಗಳ ಒಂದು ವರ್ಗೀಕರಣದ ಬಗ್ಗೆ ಮಾತಾಡಿದ್ವಿ. ಓಕೆನಾ. ಇವತ್ತು ಸ್ವಲ್ಪ ಅದರ ಸಿಲೆಬಸ್ ಬಗ್ಗೆ ಮಾತಾಡೋಣ. ಓಕೆನಾ. ಸಿಲೆಬಸ್ಸು, ಏನೇನು ಮಟೀರಿಯಲ್ಸು, ಯಾವ ರೀತಿ ಓದಬೇಕು, ಓಕೆನಾ, ಕ್ವಶನ್ ಪೇಪರ್ ಹೇಗೆ ಬರ್ತವೆ, ಇದ್ರ ಬಗ್ಗೆ ಮಾತಾಡೋಣ. ಯಾಕಂದರೆ ಅದೇ ತುಂಬ ಇಂಪಾರ್ಟೆಂಟ್ ಇದೆ. ಮತ್ತು ಟೈಮ್ ತುಂಬ ಕಡಿಮೆ ಇದೆ. ಟೈಮು ನನಗೆ ಅನಿಸೋ ಮಟ್ಟಿಗೆ ಒಂದು 2-2.5 ತಿಂಗಳು ಮಾತ್ರ. ಓಕೆನಾ. 60 to 75 ಡೇಸ್ ಮ್ಯಾಕ್ಸಿಮಮ್. ಸೊ ಅದಕ್ಕೋಸ್ಕರ ಸಮಯ ತುಂಬ ಕಡಿಮೆ ಇದೆ. ಓದೋದು ಸ್ವಲ್ಪ ಜಾಸ್ತಿ ಇದೆ, ರಿವಿಷನ್ ಜಾಸ್ತಿ ಇದೆ. ಸೊ ಅದಕ್ಕಾಗಿ ಬೇಗ ಸ್ಟಾರ್ಟ್ ಮಾಡೋಣ. ಸೊ ಇದು ಇಂಪಾರ್ಟೆಂಟ್ ವಿಡಿಯೋ ಆಗುತ್ತೆ, ಲಾಸ್ಟ್ವರೆಗೂ ನೋಡಿ. ಯಾಕಂದರೆ ಇದರಲ್ಲಿ ಪ್ರತಿಯೊಂದನ್ನು ಸ್ವಲ್ಪ ಬಿಡಿಸಿ ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಓಕೆನಾ. ಇನ್ನೂ ಇದು ಡೀಟೇಲಾಗಿ ವಿಡಿಯೋ ಬರುತ್ತೆ, ನೆಕ್ಸ್ಟ್ ವಿಡಿಯೋ ಬರುತ್ತೆ, ನಿಮಗೋಸ್ಕರ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಈಗ ಸ್ವಲ್ಪ ಯಾವ ರೀತಿ ಕ್ವಶನ್ ಪೇಪರ್ ಇರುತ್ತೆ, ಯಾವ ರೀತಿ ಮಟೀರಿಯಲ್ ಇರುತ್ತೆ, ಏನು ಸಿಲೆಬಸ್ ಇರುತ್ತೆ, ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ಕೊಂಡು ಮುಂದೆ ಹೋಗೋಣ. ಓಕೆನಾ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ಇಲ್ಲಿ ಫಸ್ಟು ಪಠ್ಯಕ್ರಮದ ಬಗ್ಗೆ ಮಾತಾಡೋಣ, ಅಂದರೆ ಏನು ಸಿಲೆಬಸ್ ಇದೆ. ಓಕೆನಾ. ಸೊ ಇವರು ಕೆ ಎದವರು ಪ್ರತಿಯೊಂದು ಒಂದು ಹುದ್ದೆಗಳಿಗೆ, ಅಂದರೆ ಡಿಫ್ರೆಂಟ್ ಹುದ್ದೆಗಳಿಗೆ ಬೇರೆ ಬೇರೆ ಎಕ್ಸಾಮ್ ನಡೆಸಲ್ಲ ಫ್ರೆಂಡ್ಸ್. ಲಾಸ್ಟ್ ಟೈಮ್ ನೀವು ನೋಡಿದಿರ್ಬೋದು, ಒಂದು FDA ಲೆವೆಲ್ ಅಂದರೆ ಗ್ರೂಪ್ ಸಿ ಅಬೌವ್ ಡಿಗ್ರಿ ಲೆವೆಲ್ ಇತ್ತಪ್ಪ ಅಂದರೆ ಅದಕ್ಕೆ ಒಂದೇ ಎಕ್ಸಾಮು. ಓಕೆನಾ. ತಿಳಿತಾ ಇದೆಯಲ್ಲ ನಿಮಗೆ. ಗ್ರೂಪ್ ಬಿ ಗ್ರೂಪ್ ಸಿಯಲ್ಲಿ 2 ಇರ್ತವೆ, ಅಬೌವ್ ಡಿಗ್ರಿ ಲೆವೆಲ್, ಬಿಲೋ ಡಿಗ್ರಿ ಲೆವೆಲ್ ಅಂತೇಳಿ. ಓಕೆನಾ. ಅಬೌವ್ ಡಿಗ್ರಿ ಲೆವೆಲ್ಲು FDA, ಬಿಲೋ ಡಿಗ್ರಿ ಲೆವೆಲು SDA, VAO, ಆಲ್ ದಿಸ್ ಅಪ್ ಟು ಅಂದರೆ 12ನೇ ಮೇಲೆ, ಅಂದರೆ 12th PUC ಮೇಲ್ಗಡೆ ಇವೆಲ್ಲ ಬರ್ತವೆ. ಅಬೌವ್ ಡಿಗ್ರಿ ಲೆವೆಲ್ಪ ಅಂದರೆ ಡಿಗ್ರಿ ಮೇಲ್ಗಡೆ ಬರ್ತವೆ. ಸೊ ಅದಕ್ಕೊಂದೇ ಒಂದು ಎಕ್ಸಾಮ್ ನಡೆಸ್ತಾರೆ, ಇದಕ್ಕೊಂದು ಎಕ್ಸಾಮ್ ನಡೆಸ್ತಾರೆ, ಹಾಗೂ ಗ್ರೂಪ್ ಬಿಗೆ ಒಂದು ಎಕ್ಸಾಮ್ ನಡೆಸ್ತಾರೆ. ಇಷ್ಟೇ 3 ಎಕ್ಸಾಮ್ ನಡೆಸೋದು ನನ್ನ ಪ್ರಕಾರ. ಸೊ ಅದರಲ್ಲಿ ಎಲ್ಲ ಒಂದು ಹುದ್ದೆಗಳನ್ನು ಇನ್ಕ್ಲೂಡ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ಕೊಟ್ಟಿರುವಂತಹ ಒಂದು ಪಠ್ಯಕ್ರಮವನ್ನು ನಾವು ಇಲ್ಲಿ ನೋಡ್ಬೋದಾದರೆ, ಫಸ್ಟು ಗ್ರೂಪ್ ಬಿಗೆ ನೀವು ನೋಡ್ಬೋದು, ಎಲ್ಲ ಇಲ್ಲಿ ಗ್ರೂಪ್ ಬಿನೇ ಆಗಿದ್ದಾವೆ. ಫಸ್ಟ್ ಒಂದು ಜೂನಿಯರ್ ಪ್ರೋಗ್ರಾಮರ್. ಓಕೆ. ಜೂನಿಯರ್ ಪ್ರೋಗ್ರಾಮರ್ ಅಂದರೆ ಇವರು ಯಾರ್ಯಾರು ಕಂಪ್ಯೂಟರ್ ಸೈನ್ಸು, ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡಿರ್ತಾರಲ್ಲ ಅವರಿಗೆ ಮಾತ್ರ. ಓಕೆ. ಇನ್ನು ಸಹಾಯಕ ಇಂಜಿನಿಯರ್ ಸಿವಿಲ್. ಓಕೆ. ಸಹಾಯಕ ಅಭಿಯಂತರು. ಓಕೆ. ಅಭಿಯಂತರು ಅಂದರೆ ಇಂಗ್ಲೀಷ್ನಲ್ಲೇ ಇಂಜಿನಿಯರೇ. ಸೊ ಸಿವಿಲ್ಲು ಮತ್ತು ಯಾರ್ಯಾರು ಕಂಪ್ಯೂಟರ್ ಸೈನ್ಸ್ ಮಾಡಿದ್ದಾರೆ ಅಥವಾ MCA ಮಾಡಿದ್ದಾರೆ ಅವರಿಗೆ ಇದು ಒಂದು ಅಪ್ಲೈ ಆಗುತ್ತೆ. ಸೊ ಇದರಲ್ಲಿ 2 ಪತ್ರಿಕೆಗಳಿದ್ದಾವೆ. ಒಂದು ಜನರಲ್ ಸ್ಟಡೀಸು, ಇನ್ನೊಂದು ನಿರ್ದಿಷ್ಟ ಅಂದರೆ ಸ್ಪೆಸಿಫಿಕ್ ಪೇಪರ್ ಇಲ್ಲಿ ಕಾಣಬಹುದು. ಓಕೆನಾ. ಸೊ ಪತ್ರಿಕೆ 1ರಲ್ಲಿ ನೀವು ನೋಡ್ಬೋದು, ಕರೆಂಟ್ ಅಫೇರ್ಸ್ ಸ್ಟಾರ್ಟಿಂಗ್ ಅದನ್ನ ಹಾಕಿಬಿಟ್ಟಿದ್ದಾನೆ, ಪ್ರಚಲಿತ ವಿದ್ಯಮಾನಗಳು, ಕರೆಂಟ್ ಅಫೇರ್ಸ್. ಅದಾದ ತಕ್ಷಣ ಜನರಲ್ ಸೈನ್ಸ್. ಓಕೆ. ಇದಾದ ತಕ್ಷಣ ಕರ್ನಾಟಕ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಕರ್ನಾಟಕದ ಬಗ್ಗೆ ಅದರ ಒಂದು ಸ್ವಲ್ಪ ಇತಿಹಾಸ, ಅದರ ಸ್ವಲ್ಪ ಭೂಗೋಳಶಾಸ್ತ್ರ. ಇದಾದ ತಕ್ಷಣ ಸೇಮ್ ಭಾರತದ ಇತಿಹಾಸ, ಅದರ ಭೂಗೋಳಶಾಸ್ತ್ರ. ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ 2 ಪ್ಯಾರಲಾಗೆ ಹೋಗ್ತವೆ. ಓಕೆನಾ. ಇನ್ನು ನೆಕ್ಸ್ಟು ಸಮಾಜ ವಿಜ್ಞಾನ, ಅದೇ ಸೇಮ್ ಹಿಸ್ಟ್ರಿ ಫುಲ್ಲಿ. ನೆಕ್ಸ್ಟು ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ, ಲೈಕ್ ಮೆಂಟಲ್ ಎಬಿಲಿಟಿ ಎಲ್ಲ ಬರ್ತದರಲ್ಲಿ. ರೀಸನಿಂಗ್ ಬಂತು. ಓಕೆ. ಆಮೇಲೆ ಕ್ವಾಂಟಿಟೇಟಿವ್ ಅಪ್ಲಿಟ್ಯೂಡ್ ಬಂತು, ಮ್ಯಾಥಮೆಟಿಕ್ಸ್ ಬಂತು, ಅರ್ಥಮೆಟಿಕ್ಸ್ ಬಂತು, ಜೊಮೆಟ್ರಿ ಬಂತು. ಓಕೆನಾ. ಎಲ್ಲ ಬಂತು ಇದರಲ್ಲಿ. ಇನ್ನು ನೆಕ್ಸ್ಟ್ ಬರೋದೇ ಭಾರತದ ಸಂವಿಧಾನ, ಇಂಡಿಯನ್ ಪಾಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್. ಅದಾದ ತಕ್ಷಣ ಬರೋದು ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ. ಓಕೆನಾ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೊಂದು ಬರುತ್ತೆ, ಗ್ರಾಮೀಣಾಭಿವೃದ್ಧಿ. ಇದಾದ ತಕ್ಷಣ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ನ್ಯಾನೋ ಟೆಕ್ನಾಲಜಿ. ಓಕೆನಾ. ಆಮೇಲೆ ಸೆಲ್ ಟೆಕ್ನಾಲಜಿ, ಇವೆಲ್ಲ ಬರ್ತವೆ. ಇನ್ನು ಭಾರತದ ಅರ್ಥವ್ಯವಸ್ಥೆ. ಓಕೆನಾ. ಅರ್ಥವ್ಯವಸ್ಥೆ ಅಂದರೆ ಇಂಡಿಯನ್ ಎಕನಾಮಿ ಫುಲ್ ಕಂಪ್ಲೀಟ್ ಆಗಿ ಬರೋಲ್ಲ, ಬೇಸಿಕ್ ಬರುತ್ತೆ. ಬೇಸಿಕ್ಕು ನಿಮ್ಮ NCERT ಅಥವಾ DCERT ಪುಸ್ತಕದಲ್ಲಿ ಏನಿರುತ್ತಲ್ಲ ಅದು ಬರುತ್ತೆ, ಪ್ಲಸ್ ಬಜೆಟು ಮತ್ತು ಎಕನಾಮಿಕ್ ಸರ್ವೆ, ಇವು ತುಂಬ ಇಂಪಾರ್ಟೆಂಟು. ಇದಾದ ತಕ್ಷಣ ಅಂತಾರಾಷ್ಟ್ರೀಯ ಸಂಬಂಧಗಳು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಏನೇನು ನಡೀತಾ ಇದೆ. ಅದಾದ ತಕ್ಷಣ ಪರಿಸರ ವಿಜ್ಞಾನ. ಓಕೆನಾ. ಪರಿಸರ ವಿಜ್ಞಾನ ಅಂದರೆ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ. ಅದಾದ ತಕ್ಷಣ ತಾರ್ಕಿಕ ಆಲೋಚನೆ, ದೈನಂದಿನ ಗ್ರಹಿಕೆ ವಿಷಯಗಳು ಇವೆಲ್ಲ ನೀವು ನೋಡ್ತಿರಲ್ಲ, ಸಾಮಾನ್ಯವಾಗಿ ಕಂಡು ಬರ್ತಾವಲ್ಲ, ಲಾಜಿಕಲ್ ರೀಸನಿಂಗು ಅವೆಲ್ಲ. ಸೊ
ಈ ಎಲ್ಲ ಒಂದು ನಿಗದಿಪಡಿಸಲಾದ ಅರ್ಹತಾ ಪರೀಕ್ಷೆನ ಪ್ರಾಯೋಗಿಕ ಜ್ಞಾನಪ್ಪ ಅಂದ್ರೆ ಪ್ರಾಕ್ಟಿಕಲ್ ನಾಲೆಜ್, ಯಾವ ರೀತಿ ನೀವು ಅಪ್ಲೈ ಮಾಡ್ತೀರ ಅವತ್ತನ್ನು. ಸೊ ಇದರಲ್ಲಿ ನೀವು ನೋಡ್ಬೋದು, ಫಸ್ಟ್ ಒಂದು ಕರೆಂಟ್ ಅಫೇರ್ಸ್ ತುಂಬ ಇಂಪಾರ್ಟೆಂಟು. ಇದಾದ ತಕ್ಷಣ ಜನರಲ್ ಸೈನ್ಸ್, ಕರ್ನಾಟಕ ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ, ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ. ಓಕೆನಾ. ಇದಾದ ತಕ್ಷಣ ಮೆಂಟಲ್ ಎಬಿಲಿಟಿ. ಇದಾದ ತಕ್ಷಣ ಎರಡು ಬರೋ ಯಾವುದಪ್ಪ ಅಂದರೆ ಒಂದು ಇಂಡಿಯನ್ ಎಕನಾಮಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಂಡಿಯನ್ ಪಾಲಿಟಿ. ಇದಾದ ತಕ್ಷಣ ಇದರಲ್ಲಿ ಒಂದು ಏನು ಇನ್ಕ್ಲೂಡ್ ಮಾಡಿದಾರಪ್ಪ ಅಂದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ಗ್ರಾಮೀಣಾಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲದರಲ್ಲೂ ಆಲ್ಮೋಸ್ಟ್ ಕ್ವಶನ್ಸ್ ಬರ್ತವೆ ರೂರಲ್ ಡೆವಲಪ್ಮೆಂಟ್. ಓಕೆನಾ. ಅದಾದ ತಕ್ಷಣ ಪರಿಸರ ವಿಜ್ಞಾನ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕೊನೆಯದಾಗಿ ಎರಡನೇ ಪತ್ರಿಕೆ, ನಿರ್ದಿಷ್ಟ ಪತ್ರಿಕೆ. ಇದರಲ್ಲಿ ಸ್ಪೆಸಿಫಿಕ್ ಪೇಪರ್ ಅಂತ ಕೊಟ್ಟಿದ್ದಾನೆ, ಇದರಲ್ಲಿ ಇನ್ನೂ ಮೆನ್ಷನ್ ಮಾಡಿಲ್ಲ ಅಂದರೆ ಯಾವ ರೀತಿ ಸಿಲೆಬಸ್ ಇರುತ್ತೆ ಅಂಥೇಳಿ. ನಿಮಗೆಲ್ಲ ಗೊತ್ತು, ಪ್ರೋಗ್ರಾಮರಪ್ಪ ಅಂದರೆ ಇಟ್ ಈಸ್ ಆಲ್ ರಿಲೇಟೆಡ್ ಟು ದ ಕಂಪ್ಯೂಟರ್ ಸೈನ್ಸ್ ಓನ್ಲಿ, ಲೈಕ್ ಜಾವಾ, C++, ಓಕೆನಾ, ಪೈಥಾನ್, ಪ್ರೋಗ್ರಾಮಿಂಗ್, ಡಾಟಾಬೇಸ್ ಮ್ಯಾನೇಜ್ಮೆಂಟ್, ಓಕೆ, ಇಂಟರ್ನೆಟ್ ಆಫ್ ಥಿಂಗ್ಸ್, OS ಆಪ್ರೇಟಿಂಗ್ ಸಿಸ್ಟಮ್ಸ್, ಓಕೆನಾ, Node.js, React.js, MongoDB ಇವೆಲ್ಲ ಬರ್ತಾವೆ ಇದರಲ್ಲಿ ಪ್ರೋಗ್ರಾಮರಲ್ಲಿ. ಇನ್ನು ಸಿವಿಲಲ್ಲಿ ಇವೇ ಅಲ್ಲ, ನಿಮ್ಗೆ ಗೊತ್ತಿದೆ ಇಲ್ಲ ನಾರ್ಮಲಾಗಿ. ಓಕೆನಾ. ಸೊ ಇದು ನಿರ್ದಿಷ್ಟ ಪತ್ರಿಕೆಯಲ್ಲಿ ಬರ್ತದೆ. ಇದ್ರ ಬಗ್ಗೆ ನಾನು ನಿರ್ದಿಷ್ಟ ಪತ್ರಿಕೆ ಯಾವ್ಯಾವ ಇದಾವಲ್ಲ ಇದ್ರ ಮೇಲ್ಗಡೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ಇರುತ್ತೆ, ಅದಕ್ಕೆ ಏನೇನು ಸಿಲೆಬಸ್ ಅಂತೇಳಿ. ನಿರ್ದಿಷ್ಟ ಪತ್ರಿಕೆಗೋಸ್ಕರ ನಾನು ಮಾಡ್ತಾಯಿದ್ದೀನಿ, ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 300 ಮಾರ್ಕ್ಸ್ ಇಲ್ಲಿ ನಿರ್ದಿಷ್ಟ ಪತ್ರಿಕೆ, ಇದರಲ್ಲೇ ಸ್ಕೋರ್ ಆಗೋದು. ಓಕೆನಾ. ಓಕೆ, ಇದು ಗ್ರೂಪ್ ಬಿ ಆಯಿತು. ಇನ್ನು ಗ್ರೂಪ್ ಸಿಯಲ್ಲಿ ಅಬೋ ಡಿಗ್ರಿ ಲೆವೆಲ್ ನೋಡೋಣ. ಲೈಕ್ ಏನಪ್ಪ ಅಂದರೆ FDA ಇವರೆಲ್ಲ ಇರ್ತಾರಲ್ಲ, ಸಹಾಯಕ ಲೆಕ್ಕಿಗ, ಓಕೆ, ಕಿರಿಯ ಅಧಿಕಾರಿ, ಕಿರಿಯ ಅಭಿಯಂತರರು, ಇವೆಲ್ಲ ಗ್ರೂಪ್ ಸಿಯಲ್ಲಿ ಬರ್ತವೆ. ಗ್ರೂಪ್ ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದು KEಗೆ ಬಂದರೆ. ಸೊ ಅದಕ್ಕೆ ಇಲ್ಲಿಯೂ ಕೂಡ 2 ಪತ್ರಿಕೆಗಳು, ಪತ್ರಿಕೆ 1 GS, ಪತ್ರಿಕೆ 2 ಕಮ್ಯುನಿಕೇಷನಲ್ಲಿ ಇದೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಕಂಪ್ಯೂಟರ್. 35 ಪ್ಲಸ್ 30. ಓಕೆನಾ. ಇಲ್ಲಿ 35 ಮಾರ್ಕ್ಸು, ಇಲ್ಲಿಯೂ 35 ಮಾರ್ಕ್ಸು, ಇಲ್ಲಿ 30 ಮಾರ್ಕ್ಸು, ಟೋಟಲ್ 100 ಮಾರ್ಕ್ಸ್. ಓಕೆನಾ. ಇದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಸ್ಕೋರ್ ಮಾಡಲೇಬೇಕು. ಔಟ್ ಆಫ್ 100 80 ಸ್ಕೋರ್ ಇಲ್ಲಿ ಬೀಳಲೇಬೇಕು ನಿಮ್ಮದು ಪ್ರತಿಯೊಬ್ಬರದ್ದು. ಯಾಕಂದರೆ ಎಲ್ಲರೂ ಇಲ್ಲಿ ಕನ್ನಡ ಮೀಡಿಯಮ್ ಸ್ಟೂಡೆಂಟೇ, ಕನ್ನಡ ಓದೇ ಇರ್ತೀರ. ಸೊ ಇಂಗ್ಲೀಷ್ ಸ್ವಲ್ಪ ಮಾಡ್ಕೋಬೇಕು. ಇನ್ನು ಕಂಪ್ಯೂಟರ್ ಅಂಕೂ ಓದಲೇಬೇಕು. ಔಟ್ ಆಫ್ 30 ನೀವು 20+ ಮಾತ್ರ ತೆಗಿಲೇಬೇಕು. 25 ತೆಗೆದ್ರೂ ಓಕೆ, ಬಟ್ 20+ ಮಾತ್ರ ತೆಗಿಲೇಬೇಕು. ಯಾಕಂದರೆ ನೋಡಿ, ಇಲ್ಲಿ ಕನ್ನಡದಲ್ಲಿ 30, ಇಂಗ್ಲೀಷ್ನಲ್ಲಿ 30, 60, ಕಂಪ್ಯೂಟರ್ದಲ್ಲಿ 20, 80, ಇಲ್ಲಿ ಇಷ್ಟು ಬರಲೇಬೇಕು. ನೀವೇನು ಮಾಡ್ತಿರೋ ಗೊತ್ತಿಲ್ಲ. ಓಕೆನಾ. ಇದು ಕಮ್ಯುನಿಕೇಷನ್ ಪೇಪರು. ಇನ್ನು GS ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಓಕೆನಾ. ಗ್ರೂಪ್ ಬಿಗಿಂತ ಸ್ವಲ್ಪ ಚೇಂಜ್ ಆಗುತ್ತೆ. ಫಸ್ಟ್ ಬರೋದೇ ಕರೆಂಟ್ ಅಫೇರ್ಸು, ಓಕೆ. ನೆಕ್ಸ್ಟ್ ಬರೋದು ಸಾಮಾನ್ಯ ವಿಜ್ಞಾನ ವಿಷಯ GK. ನೆಕ್ಸ್ಟ್ ಬರೋದು ಭೂಗೋಳಶಾಸ್ತ್ರ, ಇನ್ಕ್ಲೂಡಿಂಗ್ ಇವ್ರು ಭೂಗೋಳಶಾಸ್ತ್ರ ಅಷ್ಟೇ ಹೇಳಿದಾರಪ್ಪ ಅಂದರೆ ಸ್ವಲ್ಪ ಕರ್ನಾಟಕದ್ದು ಬರುತ್ತೆ, ಸ್ವಲ್ಪ ಇಂಡಿಯನು ಬರುತ್ತೆ, ಸ್ವಲ್ಪ ವರ್ಲ್ಡು ಬರುತ್ತೆ. ಓಕೆನಾ. ಭಾರತದ ಸಮಾಜ, ಅದರ ಬೆಳವಣಿಗೆ, ಇತಿಹಾಸಗಳು ಅಷ್ಟೇ. ಭಾರತದ ಮತ್ತು ಕರ್ನಾಟಕದ ಇತಿಹಾಸ ಅಂದರೆ ಬೆಳವಣಿಗೆ ಇತಿಹಾಸ ಅಂದರೆ ಏನು ಗೊತ್ತದ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಅವ್ರು ಹೇಳ್ತಾ ಇದ್ದಾನೆ. ಅಂದರೆ ಸಮಾಜ ಯಾವ ರೀತಿ ಡೆವಲಪ್ ಆಯಿತು 1750ರಿಂದ 1947ರವರೆಗೆ ಮೋಸ್ಟ್ ಆಫ್ ದ ಟೈಮ್ ಇದನ್ನ ಕೇಳ್ತಾನೆ. ಓಕೆನಾ. ಇನ್ನು ನೆಕ್ಸ್ಟು ಭಾರತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಓಕೆ. ಆಮೇಲೆ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ, SLC ಮಟ್ಟ ಅಂತ ಹೇಳ್ತಾನೆ. ಅದೇನಿರಲ್ಲ, ಎಲ್ಲ ಡಿಗ್ರಿ ಲೆವೆಲ್ಲೇ ಇರುತ್ತೆ. ಅವರ ಹೇಳೋಕ್ಕಷ್ಟೇ SSLC ಲೆವೆಲ್ ಅಂತ ಹೇಳ್ತಾರೆ. ಓಕೆನಾ. ಇನ್ನು ನೆಕ್ಸ್ಟು ಕರ್ನಾಟಕದಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ, ಇವೇ ಎಲ್ಲ ಕದಂಬರರು, ಅವರು ಇವರು ಏನು ಕೊಟ್ಟರು ಕೊಡುಗೆ, ಅದೇ ಎಲ್ಲ. ಇದಾದ ನಂತರ ಭೂ ಸುಧಾರಣೆಗಳು, ಇದು ಇಂಪಾರ್ಟೆಂಟು, ಅದು ಕರ್ನಾಟಕದಲ್ಲಿ ಮೇನ್ಲಿ. ಇದನ್ನು ಮಾತ್ರ ವೀಡಿಯೋ ಸಪ್ರೇಟಾಗಿ ನೀವು ನೋಡೇಬೇಕು. ಆ ವಿಡಿಯೋ ನಾನು ಲಿಂಕ್ ಕಳಿಸ್ತೀನಿ ನಿಮಗೆ. ಆ ಒಂದು ಭೂ ಸುಧಾರಣೆಗಳು ಮಾತ್ರ ಮಾಡಿ, ಯಾಕಂದರೆ 2 ಕ್ವಶನ್ಸ್ ಮಾತ್ರ ಪಕ್ಕ ಬರ್ತವೆ. ಓಕೆ. ಇದಾದ ತಕ್ಷಣ ಕರ್ನಾಟಕದ ಅರ್ಥವ್ಯವಸ್ಥೆ, ಇನ್ಕ್ಲೂಡಿಂಗ್ ಇಂಡಿಯನ್ ಎಕನಾಮಿ, ಇಂಡಿಯಾದೊಂದು ನೋಡ್ಕೊತ ಕರ್ನಾಟಕದ್ದು ಓದಬೇಕು ನೀವು. ಅಂದರೆ ಕರ್ನಾಟಕದ್ದು ಲಾಸ್ಟ್ ಟೈಮಿದ್ದು ಬಜೆಟ್ಟು ಪ್ಲಸ್ ಎಕನಾಮಿಕ್ ಸರ್ವೆ ಇದರಲ್ಲಿ ಇನ್ಕ್ಲೂಡ್ ಆಗ್ತವೆ. ಇದಾದ ತಕ್ಷಣ ಗ್ರಾಮೀಣಾಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್,
ಆರ್ಟಿಕಲ್ ನಂಬರ್ 73, ಅಮೆಂಡ್ಮೆಂಟ್ ನಂಬರ್ 73, 74 ಇದನ್ನು ಓದಲೇಬೇಕು, ಇನ್ಕ್ಲೂಡಿಂಗ್ ಸಹಕಾರಿ ಸಂಘಗಳು. ಇನ್ನು ನೆಕ್ಸ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎದಕ್ಕೋಸ್ಕರಪ್ಪ ಅಂದರೆ ಕರ್ನಾಟಕದಲ್ಲಿ ಆಡಳಿತಕ್ಕಾಗಿ, ಅಂದರೆ ಕರ್ನಾಟಕವನ್ನು ಯಾವ ರೀತಿ ಆಡಳಿತ ಸುಧಾರಣೆಗಾಗಿ ವಿಜ್ಞಾನ ತಂತ್ರಜ್ಞಾನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಬಳಸ್ತೀರಾ. ಸೊ ಇದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು, ಅಭಿವೃದ್ಧಿ ವಿಷಯಗಳು. ಲೈಕ್ ಇಲ್ಲಿ ನೀವು ಯಾವುದಪ್ಪ ಅಂದರೆ ಎನ್ವಿರಾನ್ಮೆಂಟು ಎಕಾಲಜಿ ಓದಬೇಕು, ಇನ್ಕ್ಲೂಡಿಂಗ್ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ನಡೆದಿರುವಂಥ ಪ್ರಚಲಿತ ಘಟನೆಗಳನ್ನು ಇನ್ಕ್ಲೂಡ್ ಮಾಡ್ಕೊಂಡು ಓದಬೇಕು. ಲಾಸ್ಟಕ್ಕೆ ಬೌದ್ಧಿಕ ಸಾಮರ್ಥ್ಯ 2 ಸಲ ಹೇಳ್ತಾನಪ್ಪ ಬೌದ್ಧಿಕ ಸಾಮರ್ಥ್ಯ, ನಮ್ಗೆ ಗೊತ್ತಾಯಿತು, ಮೆಂಟಲ್ ಎಬಿಲಿಟಿ ಅಂತೇಳಿ. ಓಕೆ, ಇವು ಎಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗ್ತವೆ. ಇದು FDA. ಇನ್ನು ನೆಕ್ಸ್ಟ್ ಲಾಸ್ಟಿಗೆ ಬಂದಪ್ಪ ಅಂದರೆ ದ್ವಿತೀಯ ದರ್ಜೆ ಸಹಾಯಕರು SDA. ಓಕೆ, SDAದಲ್ಲಿ ಇಲ್ಲಿ ಯಾವ್ಯಾವ ಇನ್ಕ್ಲೂಡ್ ಆಗಿದೆ ಅಂದರೆ ದ್ವಿತೀಯ ದರ್ಜೆ ಸಹಾಯಕರು, ಕಿರಿಯ ಸಹಾಯಕರು, ಸಹಾಯಕ ಸಂಚಾರ ನಿರೀಕ್ಷಕರು ಮತ್ತು ನಿರ್ವಾಹಕರು ಅಂದರೆ ಕಂಡಕ್ಟರ್, ಇವೆಲ್ಲ ಇದರಲ್ಲೇ ಬರ್ತವೆ. ಸೊ ಇದರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಎಲ್ಲಿಪ್ಪ ಅಂದರೆ ಪತ್ರಿಕೆ 1ರಲ್ಲಿ ಏನಪ್ಪ ಅಂದರೆ ಏನೂ ಕಡಿಮೆ ಆಗಲ್ಲ. ನೀವು ನೋಡಿ SD, FD ಎಲ್ಲ ಸೇಮೇ ಇರ್ತವೆ. ಕ್ವಶನ್ ಕೇಳೋ ತರೀಕ ಅಂದರೆ ಕ್ವಶನ್ ಕೇಳೋವಂಥ ಒಂದು ಪ್ಯಾಟ್ರನ್ ಚೇಂಜ್ ಆಗುತ್ತೆ ಅಷ್ಟೇ, ಆದರೆ ಸೇಮ್ ಟು ಸೇಮ್ ಎಲ್ಲ ಸಿಲೆಬಸ್ಸು. ಇಲ್ಲಿ ಮಾತ್ರ ಹಿಂಗೆ ಕೊಟ್ಟಿರ್ತಾರೆ ಅಷ್ಟೇ, ಅಲ್ಲಿ ಹಾಕಿ ಕುಮ್ತಾರೆ. ಓಕೆನಾ, ಇನ್ನು ಹೇಳೋದಷ್ಟೇ ಇಲ್ಲಿ. UPSC ಆಗಲಿ KPSC ಆಗಲಿ ಇವರಾಗಲಿ ಕೊಡೋದಷ್ಟೇ ಇಲ್ಲಿ, ಆದರೆ ಹಾಕ್ಕೊಂಡು ರುಬ್ತಾರೆ ಎಲ್ಲ ಸೇಮೇ. ಓಕೆನಾ, ಸೊ ಇದು ಸೇಮ್ ಕಮ್ಯುನಿಕೇಷನ್ ಪೇಪರ್, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಕಂಪ್ಯೂಟರ್ 100 ಮಾರ್ಕ್ಸ್. ಪತ್ರಿಕೆ 1 ಇದರಲ್ಲಿ ಕರೆಂಟ್ ಅಫೇರ್ಸ್ ಫಿಕ್ಸ್, ದೈನಂದಿನ ಗ್ರಹಿಕೆ ವಿಷಯಗಳು, ಭಾರತದ ಸಂವಿಧಾನದ ಸ್ಥೂಲ ನೋಟ ಅಂದರೆ ಮೇಲಿಂದ ಹೇಳ್ತಾರೆ, ಒಳಗಿಂದೆಲ್ಲ ಕೇಳ್ತಾರೆ. ಓಕೆನಾ, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಅದೇ ಹೇಳ್ತಾನಲ್ಲ, ಕರ್ನಾಟಕದ್ದು ಸ್ವಲ್ಪ ಚೂಚಾರು ಓದಬೇಕು, ಅದರಲ್ಲಿ ಭಾರತದ ಹೆಂಗೆ ಐತೆ ನೋಡ್ಕೋಬೇಕು. ಇದಾದ ತಕ್ಷಣ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ, ಅದೇ ಹೇಳ್ತಾನಲ್ಲ, ಭಾರತದ ಓದ್ರಿ, ಅದ್ರೊಳಗೆ ಕರ್ನಾಟಕ ಸ್ವಲ್ಪ ಚೂಚಾರು ನೋಡಿರಿ, ಇಷ್ಟೇ ಹೇಳ್ತಾರೆ. ಆದರೆ ಈ ರೀತಿ ಕ್ವಶನ್ ಬರಲ್ಲ, ಎಲ್ಲ ಕೂಡೇ ಬರ್ತವೆ. ಕರ್ನಾಟಕದ್ದು ಬರುತ್ತೆ, ಭಾರತದ್ದು ಬರುತ್ತೆ, ವರ್ಲ್ಡ್ದು ಬರುತ್ತೆ, ಎಲ್ಲ ಬರುತ್ತೆ. ಅವನಿಗೆ ಮನಸ್ಸಿಗೆ ಬಂದದ್ದು ಹಾಕ್ತಾನೆ. ಸೊ ಎಲ್ಲನೂ ಓದ್ಕೊಳ್ಳಿ. ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ವಿಷಯಗಳು ಓಕೆ ಇದೆ. ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್. ಇನ್ನು ನೋಡಿ FDಯಲ್ಲಿ SDಯಲ್ಲಿ 2 ಇಂಪಾರ್ಟೆಂಟ್ ಆಗ್ತವೆ. 1 ಭೂ ಸುಧಾರಣೆಗಳು, 2 ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಸಹಕಾರಿ ಸಂಸ್ಥೆಗಳು. ಇವು 2 ಟಾಪಿಕ್ ಮಾತ್ರ ಫಿಕ್ಸು, ಇದನ್ನು ಮಾತ್ರ ನೀವು ಮಾಡಲೇಬೇಕು. ಇದಾದ ತಕ್ಷಣ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ, ಅದೇ ಹೇಳಿದ್ನಲ್ಲ, ಭಾರತದ ಎಕನಾಮಿಯನ್ನು ಓದ್ಕೊಂಡು ಕರ್ನಾಟಕದ್ದು ಕೆಲವೊಂದು ಹೊಸ ಸ್ಕೀಮ್ಗಳನ್ನು ಮತ್ತು ಎಕನಾಮಿಕ್ ಸರ್ವೆಯನ್ನು ಮತ್ತು ಬಜೆಟನ್ನು, ಲಾಸ್ಟ್ ಟೈಮ್ದು ಬಜೆಟನ್ನು ಇವತ್ತನ್ನು ಓದ್ಕೋಬೇಕು. ಲಾಸ್ಟಕ್ಕೆ ಕರ್ನಾಟಕದ್ದು ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ, ಇದೆಲ್ಲ ಇರೋದು ಕರೆಂಟ್ ಅಫೇರ್ಸ್ ಮೇಲ್ಗಡೆ ಈಗ. ಸೊ ಕರೆಂಟ್ ಅಫೇರ್ಸ್ ಚೆನ್ನಾಗಿ ಮಾಡಬೇಕು. ಓಕೆನಾ, ಇಷ್ಟೆಲ್ಲ ಸೇರಿ ಇದು ಗ್ರೂಪ್ ಬಿಗೆ ಮತ್ತು FDAಗೆ SDAಗೆ ಆಯಿತು. ಇನ್ನೂ ಕೆಲವೊಂದು ಸ್ಪೆಸಿಫಿಕ್ ಪೇಪರ್ ಇದ್ದಾವೆ, ಆ ಸ್ಪೆಸಿಫಿಕ್ ಪೇಪರ್ ಬಗ್ಗೆ ನಾವು ಮಾತಾಡಬೇಕು. ಓಕೆನಾ, ಸೊ ಅದಕ್ಕಿಂತ ಮುಂಚೆ 1 ನಿಮಿಷ ಫ್ರೆಂಡ್ಸ್, ಅಂದರೆ ನಮ್ಮ ಚಾನಲ್ ಬಗ್ಗೆ ಸ್ವಲ್ಪ ಹೇಳಬೇಕಂತ ಮಾಡಿದ್ದೀನಿ. ಹೊಸ ಚಾನಲ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ಉದ್ಯೋಗ ದರ್ಪಣ ಅಂಥೇಳಿ ಇಲ್ಲಿ ನಾವು ಎಲ್ಲ ರೀತಿ ಉದ್ಯೋಗ ಮಾಹಿತಿಯನ್ನು ಕೊಡ್ತೀವಿ ಮತ್ತು ಮಟೀರಿಯಲ್ಸನ್ನು ಕೊಡ್ತೀವಿ. ನಿಮ್ಗೆ ಏನೇನು ಬೇಕು ಎಲ್ಲ, ಗೌರ್ಮೆಂಟ್ ಜಾಬ್ಸು, ಪ್ರೈವೇಟ್ ಜಾಬ್ಸು, ಓಕೆನಾ, ಫ್ರೆಷರ್ಸ್ ಆಗಲಿ, ಎಕ್ಸ್ಪೀರಿಯೆನ್ಸ್ ಆಗಲಿ, ನಿಮ್ಮೆಲ್ಲರಿಗೂ ಇಲ್ಲಿ ಬೇಕಾದಂಥ ಉದ್ಯೋಗಗಳ ಮಾಹಿತಿಯನ್ನು ನಾವು ಹಂಚ್ಕೊಳ್ಳೋಕ್ಕೆ ರೆಡಿ ಇದ್ದೀವಿ. ಓಕೆ, ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಓಕೆ, ನೀವು ನಮ್ಮನ್ನು ಬೆಳೆಸಬೇಕು, ನಾವು ನಿಮ್ಮನ್ನು ಬೆಳೆಸಬೇಕು. ಸೊ ಉದ್ಯೋಗ ದರ್ಪಣ ಅಂತ ಹೇಳಿ ನಮ್ಮ ಚಾನಲ್ ಹೆಸರು. ಓಕೆ ಫ್ರೆಂಡ್ಸ್, ಓಕೆ ನೆಕ್ಸ್ಟ್ ಹೋಗೋಣ. ಇನ್ನು ಸ್ಪೆಸಿಫಿಕ್ ಪೇಪರು ನಿಮ್ಗೆ ಹೇಳಿದ್ನಲ್ಲ, ಗ್ರೂಪ್ ಪಿಯಲ್ಲಿ ಸ್ಪೆಸಿಫಿಕ್ ಪೇಪರ್ ಬರ್ತವೆ ಸಿವಿಲ್ಗೆ ಮತ್ತು ಜೂನಿಯರ್ ಪ್ರೋಗ್ರಾಮ್ಗೆ. ಇನ್ನು ಗ್ರೂಪ್ ಸಿಯಲ್ಲೂ ಕೂಡ ಸ್ಪೆಸಿಫಿಕ್ ಪೇಪರ್ ಬರ್ತವೆ. ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಇದೆಯಲ್ಲ, ಸ್ಟೇಟ್ ಸೆಕ್ಟರ್ PCU ಪಬ್ಲಿಕ್ ಸೆಕ್ಟರ್ ಯೂನಿಟ್ ಇದೆಯಲ್ಲ, ಅದರಲ್ಲಿ ಬರ್ತವೆ. ಅದರಲ್ಲಿ ಏನಪ್ಪ ಅಂದರೆ ಕಿರಿಯ ಅಧಿಕಾರಿ QAD ಅಂದರೆ Q&D ಅಂದರೆ ಇದು ನನಗೆ ಅನಿಸೋ ಮಟ್ಟಿಗೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು QAD. ಸೊ ಇದರಲ್ಲಿ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ, ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಇದು ನಾನು ಓದಿರೋದೇ ಇದೆ ಫ್ರೆಂಡ್ಸ್. ನಾನು ಕೂಡ ಇಂಡಸ್ಟ್ರಿಯಲ್ ಇಂಜಿನಿಯರೇ. ಸೊ ನಾವೆಲ್ಲ ಓದಿರೋದಿದೆ. ಸೊ ಇವೆರಡು ಏನಿದೆಯಲ್ಲ ಪೇಪರು, ನಾನ್ HK ಇದೆಲ್ಲ
ಮಿಕ್ಕುಳಿದ ವೃಂದಗಳು ಅದರಲ್ಲಿದೆ. ಓಕೆನಾ. ಈ ಒಂದು ಮಾತ್ರ ಕಿರಿಯ ಅಧಿಕಾರಿ ಮತ್ತು ಮಾರಾಟ ಪ್ರತಿನಿಧಿ ಮಾರುಕಟ್ಟೆ ಇದೆಯಲ್ಲ, ಇದು ಮಾತ್ರ ಹೈದರಾಬಾದ್ ಕರ್ನಾಟಕಕ್ಕಿದೆ ಸ್ಪೆಸಿಫಿಕ್ ಪೇಪರು. ಓಕೆನಾ. ಸೊ ಈ ಸ್ಪೆಸಿಫಿಕ್ ಪೇಪರಲ್ಲಿ ಕಿರಿಯ ಅಧಿಕಾರಿ QAD ಇದರಲ್ಲಿ ಕೆಮಿಸ್ಟ್ರಿ ಯಾರ್ಯಾರು MSc ಕೆಮಿಸ್ಟ್ರಿ ಮಾಡಿದಾರಲ್ಲ ಅವರೆಲ್ಲ ಚಾನ್ಸ್ ಹೊಡೆದ್ರು. ಓಕೆನಾ. ಒಂದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಡಿಸಿಪ್ಲಿನರಿ ಟಾಪಿಕ್ಸ್ ಅಂದರೆ ಇಂಟರ್ಡಿಸಿಪ್ಲಿನರಿ ಟಾಪಿಕ್ಸ್ಪ ಅಂದರೆ ಒಂದು ಇದು ನ್ಯಾನೋ ಟೆಕ್ನಾಲಜಿ, ಮೈಕ್ರೋಬಯಾಲಜಿ, ಆಮೇಲೆ ಆಲ್ ಸಬ್ಜೆಕ್ಟ್ ರಿಲೇಟೆಡ್ ಟು ಕೆಮಿಸ್ಟ್ರಿ. ಓಕೆನಾ. ಇವೆಲ್ಲ ಬರ್ತವೆ. ಹಾಂ, ಇದ್ರ ಮೇಲ್ಗಡೆನೇ ನಾನು ಟಾಪಿಕ್ಸ್ ಮಾಡ್ತಾಯಿದ್ದೀನಿ. ಇದ್ರ ಮೇಲ್ಗಡೆ ಕಂಪ್ಲೀಟಾಗಿ ಸ್ಪೆಸಿಫಿಕ್ ಪೇಪರ್ ಮೇಲ್ಗಡೆನೇ ಒಂದು ವಿಡಿಯೋ ಸೆಂಡ್ ಮಾಡ್ತಾಯಿದ್ದೀನಿ. ಆ ವಿಡಿಯೋನ ನೀವು ನೋಡುವಂದರೆ ಅದರಲ್ಲಿ ಎಲ್ಲ ಗೊತ್ತಾಗುತ್ತೆ. ಯಾವುದರಲ್ಲಿ ಯಾವ ಮಟೀರಿಯಲನ್ನು ಓದಬೇಕು, ಯಾವ ಸಿಲೆಬಸನ್ನು ಓದಬೇಕು, ಸಿಲೆಬಸ್ ಏನೇನು ಇನ್ಕ್ಲೂಡ್ ಆಗುತ್ತೆ. ಇವು ಬರೀ ಹೇಳಿಬಿಟ್ಟಿದ್ದಾನೆ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ತುಂಬ ಇದೆ ಇನ್ಆರ್ಗ್ಯಾನಿಕ್ ಅಂದರೆ. ಸೊ ಆ ಇನ್ಆರ್ಗ್ಯಾನಿಕಲ್ಲಿ ಏನೇನು ಓದಬೇಕು ಫಾರ್ ಗ್ರೂಪ್ ಸಿ. ಗ್ರೂಪ್ ಬಿ, ಗ್ರೂಪ್ ಎ ಅಂದರೆ ತುಂಬ ಆಗುತ್ತೆ. ಫಾರ್ ಗ್ರೂಪ್ ಸಿ ಏನು ಓದಬೇಕು. ಓಕೆನಾ. ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಏನು ಓದಬೇಕು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಏನು ಓದಬೇಕು. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ತುಂಬ ಇದೆ, ಸಿಕ್ಕಾಪಟ್ಟೆ ಇದೆ. ಆದರೆ ಅದರಲ್ಲಿ ಏನು ಓದಬೇಕು ಅಂಥೇಳಿ. ಓಕೆನಾ. ಸೊ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇನ್ನು ಸ್ಪೆಸಿಫಿಕ್ ಪೇಪರು ಉತ್ಪಾದನೆ ಮತ್ತು ನಿರ್ವಹಣೆ. ಇದರಲ್ಲಿ ಫಸ್ಟು ಟಾಯ್ಲೆಟ್ ಸೋಪ್ ಪ್ರೊಡಕ್ಷನ್ ಪ್ರೊಸೆಸ್ಸು. ಓಕೆನಾ. ನೀವೆಲ್ಲ ಯೂಸ್ ಮಾಡ್ತಿರಲ್ಲ ಸೋಪು, ಯಾಕಂದರೆ ಇದು ಆಗ್ತಾ ಇರೋದೇ ಮೈಸೂರು ಸ್ಯಾಂಡಲ್ ಸೋಪಲ್ಲಿ. ಓಕೆನಾ. ಇದಾದ ತಕ್ಷಣ ರಾ ಮಟೀರಿಯಲ್ಲು, ಏನೇನು ನಿಮಗೆ ರಾ ಮಟೀರಿಯಲ್ಸ್ ಬೇಕು. ಇನ್ನು ನೆಕ್ಸ್ಟು ಸೋಪ್, ಡಿಟರ್ಜೆಂಟ್, ಕಾಸ್ಮೆಟಿಕ್ ಅಂದರೆ ಪ್ಯಾಕೇಜಿಂಗ್ ಬಗ್ಗೆ ಇಲ್ಲಿ ಓದಬೇಕು. ಹೆಲ್ತ್ ಆ್ಯಂಡ್ ಸೇಫ್ಟಿ ಎನ್ವಿರಾನ್ಮೆಂಟ್ ಬರುತ್ತಲ್ಲ, ಇಂಡಸ್ಟ್ರಿಯಲ್ ಕೋರ್ಸಲ್ಲಿ ಬರುತ್ತೆ ನೋಡಿ. ಆಕ್ಯುಪೇಷನಲ್ ಸೇಫ್ಟಿ ಆ್ಯಂಡ್ ಹೆಲ್ತ್ ರಿಲೇಟೆಡ್. ಸೊ ಅದನ್ನು ಮಾತ್ರ ಇಲ್ಲಿ ಓದಲೇಬೇಕು. ಇದಾದ ತಕ್ಷಣ ಆಟೋಮೇಟಿವ್ ಸಿಸ್ಟಮ್ಸ್ ಎಲ್ಲ ನಾವು ರನ್ ಮಾಡ್ತೀವಲ್ಲ ಸಿಸ್ಟಮ್ಸು, ಅವು ಇಂಪಾರ್ಟೆಂಟ್ ಇಂಜಿನ್ಸು, ಯಾವ್ಯಾವ ಇಂಜಿನ್ ನಾವು ಯೂಸ್ ಮಾಡ್ತೀವಿ. ಓಕೆನಾ. ಡಿಸೈನ್ಸು, ಮಷಿನ್ ಟೂಲ್ಸು, ಸರ್ಫೇಸ್ ಇಂಜಿನಿಯರಿಂಗು. ಓಕೆನಾ. ಥರ್ಮಲ್ ಮ್ಯಾನೇಜ್ಮೆಂಟ್ ಎಲೆಕ್ಟ್ರಾನಿಕ್ಸ್ ಅಂದರೆ ಅಲ್ಲಿ ನಡೆಯುವಂಥ ಒಂದು ಥರ್ಮಲ್ ಹೀಟು ಮತ್ತು ಥರ್ಮಲ್ ಇರುತ್ತಲ್ಲ, ಇದ್ರ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತೀವಿ ಅಂಥೇಳಿ. ಇನ್ನು ನೆಕ್ಸ್ಟು ಮೆಕೆಟ್ರಾನಿಕ್ಸ್ ಅಪ್ಲಿಕೇಶನ್ಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಮೆಕೆಟ್ರಾನಿಕ್ಸ್ ಅಂತ ಬರುತ್ತೆ. ಇಲೆಕ್ಟ್ರಾನಿಕ್ಸು ಪ್ಲಸ್ ಮೆಕ್ಯಾನಿಕಲ್ಲು, ನೀವು ಟೂಲ್ಸು ಪ್ಲಸ್ ಇಲೆಕ್ಟ್ರಾನಿಕ್ಸನ್ನು ಕೂಡಿಸಿದ್ರೆ ಮೆಕೆಟ್ರಾನಿಕ್ಸ್ ಬರುತ್ತೆ. ಸೊ ಆ ಮೆಕೆಟ್ರಾನಿಕ್ಸ್ ಅಪ್ಲಿಕೇಶನ್ ಹೆಂಗೆ ಮಾಡ್ತೀರಾ. ಇನ್ನು ಲಾಸ್ಟಿಗೆ ಬರೋದೇ ಸಪ್ಲೈ ಚೈನ್. ಇದು ಇಂಪಾರ್ಟೆಂಟ್ ಟಾಪಿಕ್ಕು. ಸಪ್ಲೈ ಚೈನು ಸಿಕ್ಕಾಪಟ್ಟೆ ಕ್ವಶನ್ಸ್ ಬರ್ತವೆ. ಸೊ ಇದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇದು ಸ್ಪೆಸಿಫಿಕ್ ಪೇಪರ್ಗೆ. ಇನ್ನು ನೆಕ್ಸ್ಟು ಕಿರಿಯ ಅಧಿಕಾರಿ, ಮಾರಾಟ ಮತ್ತು ಪ್ರತಿನಿಧಿ ಮಾರುಕಟ್ಟೆ ಡಿಪಾರ್ಟ್ಮೆಂಟು. ಇದರಲ್ಲಿ ಎರಡೇ ಇದ್ದಾವೆ. ಇದು ಈಸಿ ಇದೆ ಫ್ರೆಂಡ್ಸ್. ನಾನು ನಿಮಗೆ ಇದ್ರ ಬಗ್ಗೆ ನೋಟ್ಸ್ ಕೊಡ್ತೀನಿ, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನೋಟ್ಸು ಮತ್ತು ಕಂಟೆಂಟ್ ಪ್ರೊವೈಡ್ ಮಾಡ್ತೀನಿ ನಾನಿದು. ಯಾಕಂದರೆ ಇದು ಫುಲ್ಲಿ ಡಿಪೆಂಡ್ ಅಪಾನ್ ಮಾರ್ಕೆಟಿಂಗ್. ನೀವು ಮಾರ್ಕೆಟಿಂಗ್ ಬಗ್ಗೆ ಓದ್ಕೊಂಡ್ಬಿಟ್ರೆ ಮುಗಿದೋಯ್ತು. ಅಂದರೆ ಮಾರ್ಕೆಟ್ ಹೆಂಗಿರುತ್ತೆ, ಕನ್ಸ್ಯೂಮರ್ ಹೆಂಗಿರ್ತಾನೆ, ಬಾಯರ್ ಹೆಂಗಿರ್ತಾನೆ, ಇದು ಅಷ್ಟೇ ಇದರಲ್ಲಿ. ಸೊ ಮಾರ್ಕೆಟಿಂಗಲ್ಲಿ ಕ್ರಿಯೇಟಿಂಗ್ ದ ಕಸ್ಟಮರ್ ವ್ಯಾಲ್ಯೂ ಎಂಗೇಜ್ಮೆಂಟ್, ಯಾವ ರೀತಿ ನೀವು ಕಸ್ಟಮರ್ ಜೋಡಿ ಎಂಗೇಜ್ ಆಗಿ ಇಲ್ಲಿ ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡ್ತೀರಾ. ಇನ್ನು ಸೆಕೆಂಡ್ ಟಾಪಿಕ್ ಕನ್ಸ್ಯೂಮರ್ ಮಾರ್ಕೆಟ್ಸ್ ಆ್ಯಂಡ್ ಬಾಯರ್ಸ್. ಓಕೆನಾ. ಕನ್ಸ್ಯೂಮರ್ ಅಂದರೆ ಯಾರು ಕನ್ಸ್ಯೂಮ್ ಮಾಡ್ತಾರಲ್ಲ ಅದ್ರ ಮಾರ್ಕೆಟ್ ಹೆಂಗಿದೆ, ಅಲ್ಲಿ ಬಾಯರ್ಸ್ ಹೆಂಗಿರ್ತಾರೆ, ಅವರ ಒಂದು ಬಿಹೇವಿಯರ್ ಬಗ್ಗೆ ನಾವಿಲ್ಲಿ ಓದ್ಕೋಬೇಕಾಗುತ್ತೆ. ಸೊ ಈ ಟಾಪಿಕ್ಸು ಮತ್ತು ಏನು ಓದಬೇಕಂತೇಳಿ ನಾನು ಕೊಡ್ತೀನಿ. ಸ್ಪೆಸಿಫಿಕ್ಕಾಗಿ ಇದ್ರ ಮೇಲ್ಗಡೆ ಟಾಪಿಕ್ ಮಾಡ್ತೀನಿ ನಾನು. ಸ್ಪೆಸಿಫಿಕ್ ಪೇಪರ್ ಮೇಲೆ ಟಾಪಿಕ್ ನಾನು ವಿಡಿಯೋ ಮಾಡ್ತೀನಿ, ಅದರಲ್ಲಿ ಹೇಳ್ಕೊಡ್ತೀನಿ ಏನೇನಿದೆ ಅಂಥೇಳಿ. ಈಗ ಮಾತ್ರ ಬೇಸಿಕ್ ಅಷ್ಟೇ ನೋಡೋಣ ಏನೇನಿದೆ ಅಂಥೇಳಿ. ಸೊ ಇನ್ನು ನೆಕ್ಸ್ಟ್ ಬರೋದೇ ಕಿರಿಯ ಅಧಿಕಾರಿ, ಸಾಮಗ್ರಿ ಮತ್ತು ಉಗ್ರಾಣ. ಓಕೆನಾ. ಇದರಲ್ಲಿ ತುಂಬ ಇದೆ ಫ್ರೆಂಡ್ಸ್. ಇದರಲ್ಲಿ 4 ಡಿಪಾರ್ಟ್ಮೆಂಟ್ ಇದೆ. ಒಂದು ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ವೆರಿ ಇಂಪಾರ್ಟೆಂಟ್, M&M. ಓಕೆನಾ. ಅದಾದ ತಕ್ಷಣ ಪರ್ಚೇಸ್ ಮ್ಯಾನೇಜ್ಮೆಂಟ್, ಯಾವ ರೀತಿ ಮಟೀರಿಯಲನ್ನು ಮ್ಯಾನೇಜ್ ಮಾಡ್ತೀವಿ, ಯಾವ ರೀತಿ ರಾ ಮಟೀರಿಯಲ್ನ ಪರ್ಚೇಸ್ ಮಾಡ್ತೀವಿ. ಓಕೆನಾ. ವೇರ್ ಹೌಸು ಆ್ಯಂಡ್ ಸ್ಟೋರ್ ಮ್ಯಾನೇಜ್ಮೆಂಟ್ ಅಂದರೆ ನೋಡಿ, ಇಲ್ಲಿ ಒಂದು ಮಾತು ತಿಳ್ಕೊಂಬಿಡಿ. ಎಲ್ಲ ನಿಮ್ಮ ರಾ ಮಟೀರಿಯಲ್ ಏನು ಪ್ರಾಡಕ್ಟ್ ಬಂದಿರುತ್ತೆ ಅಥವಾ ಫಿನಿಶ್ ಆದಂಥ ಗೂಡ್ಸ್ ಏನಿರ್ತಾವಲ್ಲ, ಅದನ್ನು ನೀವು ಇಲ್ಲಿ ಉಗ್ರಾಣ ಅಂತ ಹೇಳಿದ್ದಾರೆ. ಉಗ್ರಾಣ ಅಂದರೆ ಏನು, ಸ್ಟೋರೇಜ್, ಗೋಡಾವನ್. ಆ ಗೋಡಾವನಲ್ಲಿ ಸಾಮಗ್ರಿಗಳನ್ನು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಷ್ಟೇ. ಓಕೆನಾ. ಸೊ ಅದಕ್ಕೋಸ್ಕರ ಫಸ್ಟು ಮಟೀರಿಯಲ್ ಮ್ಯಾನೇಜ್ಮೆಂಟು, ಪರ್ಚೇಸ್ ಮ್ಯಾನೇಜ್ಮೆಂಟು, ವೇರ್ ಹೌಸ್ ಆ್ಯಂಡ್ ಸ್ಟೋರ್ ಮ್ಯಾನೇಜ್ಮೆಂಟು, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೆಕ್ನಿಕ್ಸು ಎಲ್ಲ ಮ್ಯಾನೇಜ್ಮೆಂಟೇ. ಇಲ್ಲಿ ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡ್ತೀರಾ. ಒಂದು ಇನ್ವೆಂಟ್ರಿ ಆಗಲಿ, ಒಂದು ವೇರ್ ಹೌಸ್ ಆಗಲಿ, ಒಂದು ಪರ್ಚೇಸ್ ಆಗಲಿ, ಒಂದು ಮಟೀರಿಯಲ್ ಆಗಲಿ, ಇವಕ್ಕೂ ಏನೇನು ಟೆಕ್ನಿಕ್ಗಳು ಇದ್ದಾವೆ. ಸೊ ಇದೆಲ್ಲ ನನ್ನ ಕಡೆ ಫುಲ್ಲಿ ಸಿಲೆಬಸ್ ಇದೆ ಫ್ರೆಂಡ್ಸ್. ಇದನ್ನು ಓದಿದ್ದೆ ನಾವು. ಯಾಕಂದರೆ ಆ್ಯಸ್ ಎ ಇಂಡಸ್ಟ್ರಿಯಲ್ ಇಂಜಿನಿಯರ್ ನಾವು ಇದೇ ಮಾಡಬೇಕು.
ಫ್ರಮ್ ಪ್ರೊಕ್ಯೂರ್ಮೆಂಟ್ ಆಫ್ ರಾ ಮಟೀರಿಯಲ್ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋವರೆಗೂ, ಆ ಗೂಡ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡೋವರೆಗೂ ಎಲ್ಲ ನಾವೇ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ತುಂಬ ಈಸಿ ಇದೆ ಫ್ರೆಂಡ್ಸ್. ಇದು ಈ ರೀತಿ ಸಿಲೆಬಸ್ ಅಷ್ಟೇ ಕೊಟ್ಟಿದ್ದಾನೆ, ಲೆಂಗ್ದಿ, ಬಟ್ ತುಂಬ ಈಸಿ ಇದೆ. ಕೆಲವೊಂದು ಟಾಪಿಕ್ಸ್ಗಳನ್ನ ಓದ್ಕೊಂಡ್ಬಿಟ್ರೆ ಮುಗಿದೋಯ್ತು, ಅದರಿಂದನೇ ಕ್ವಶನ್ಸ್ ಬರ್ತವೆ. ಸೊ ಯಾರೂ ನೀವು ಅಂಜಕ್ಕೆ ಹೋಗಬೇಡಿ. ಸೊ ಇದಕ್ಕೆ ಹಾಕಿ, ಇದರಲ್ಲಿ ತುಂಬ ಸ್ಕೋಪ್ ಇದೆ. ಏನೇ ಇದ್ದರೂ ನನಗೆ ಕಮೆಂಟ್ ಮಾಡಿ, ಮೇಲ್ ಮಾಡಿ, ನಾನು ನಿಮಗೆಲ್ಲ ಹೇಳ್ಕೊಡ್ತೇನೆ. ಓಕೆನಾ? ಓಕೆ ಫ್ರೆಂಡ್ಸ್, ಇಷ್ಟು ಏನೇನು ಸಿಲೆಬಸ್ ಇದೆ ಅಂತ ಆಯಿತು. ಇನ್ನು ಇದಕ್ಕೆ ಬೇಕಾದಂಥ ಮಟೀರಿಯಲ್ಸು. ಓಕೆನಾ? ಸೊ ಮಟೀರಿಯಲ್ಸು ನಾನು ಫಸ್ಟು ಕಮ್ಯುನಿಕೇಷನ್ ಪೇಪರ್ ಬಗ್ಗೆ ಮಾತ್ರ ಮಾತಾಡ್ತೇನೆ. ನಾನೀಗ ಪೇಪರ್ ನಂಬರ್ 2 ಕಮ್ಯುನಿಕೇಷನ್ ಪೇಪರ್ ಇದೆಯಲ್ಲ, ನಾನು ಓನ್ಲಿ ರೆಕಮೆಂಡ್ ಮಾಡುವಂಥ ಬುಕ್ಕುಗಳು ಇವು. ಓಕೆನಾ? ಸೊ ನಾನು ಇದರಲ್ಲಿ ಯಾವುದೇ ಒಂದು ರೀತಿ ಪ್ರಮೋಟ್ ಮಾಡ್ತಾಯಿಲ್ಲ, ಯಾವುದೇ ಇನ್ಸ್ಟಿಟ್ಯೂಟ್ ಪ್ರಮೋಟ್ ಮಾಡ್ತಾಯಿಲ್ಲ, ಅಥವಾ ಯಾವುದೇ ಒಂದು ಆಥರನ್ನು ಪ್ರಮೋಟ್ ಮಾಡ್ತಾಯಿಲ್ಲ. ಇದು ತುಂಬ ವ್ಯಕ್ತಿಗಳು ಓದಿ ಆಲ್ಮೋಸ್ಟು ಕ್ಲಿಯರ್ ಮಾಡಿದಂಥ ಒಂದು ಕೆಲವೊಂದು ಬುಕ್ಕುಗಳು. ಇದರಲ್ಲಿ ಮೇನ್ ಮಂತ್ರ ಏನು ಗೊತ್ತಾ? ಮೇನ್ ಒಂದು ಸಕ್ಸಸ್ ಮಂತ್ರ ಏನಪ್ಪ ಅಂದರೆ ರಿವಿಷನ್. ಒಂದೇ ಒಂದು ಸೋರ್ಸ್ ಇಟ್ಕೋಬೇಕು, ಯಾವತ್ತೂ ಒಂದೇ ಸೋರ್ಸ್ ಇರಬೇಕು. ಒನ್ ಸೋರ್ಸ್ ಮಲ್ಟಿಪಲ್ ರಿವಿಷನ್. ಓಕೆನಾ? ಒನ್ ಸೋರ್ಸ್ ಮಲ್ಟಿಪಲ್ ಟೈಮ್ ರಿವಿಷನ್. ಸೊ ಇಲ್ಲಿ ನಾನು ಒಂದೊಂದು ಸಬ್ಜೆಕ್ಟ್ಗೆ ಒಂದೇ ಸೋರ್ಸ್ ಹೇಳ್ತಾ ಇದ್ದೀನಿ, ಇದನ್ನೇ ಓದಿ, ದಯವಿಟ್ಟು ಇದನ್ನೇ ಓದಿ. ನೀವು ಬೇರೆ ಓದ್ರೂ ಪರವಾಗಿಲ್ಲ, ಆದರೆ ಒಂದೇ ಒಂದು ಸೋರ್ಸ್ ಓದಿ. ನಿಮಗೆ ಯಾವುದೋ ತುಂಬ ಈಸಿ ಆಗುತ್ತೋ ಅಥವಾ ತುಂಬ ಅದರಲ್ಲಿ ನಿಮಗೆ ಇನ್ ಡೆಪ್ತ್ ಆಗಿ ಹೋಗ್ತಿರಲ್ಲ, ಅಂತಹ ಮಟೀರಿಯಲ್ ಒಂದೇ ಒಂದು ಮಟೀರಿಯಲ್ ಇಟ್ಕೊಳ್ಳಿ, ಜಾಸ್ತಿ ಇಟ್ಕೊಳ್ಳೋಕೆ ಹೋಗಬೇಡಿ. ಸೊ ನಾನಿಲ್ಲಿ ರೆಕಮೆಂಡ್ ಮಾಡೋದು ಜನರಲ್ ಕನ್ನಡಗೆ ಸ್ಪರ್ಧಾ ವಿಜೇತ ಇದ್ರದ್ದು ಈಗ 9ನೇ ಮುದ್ರಣ ಬಂದಿದೆ. 9ನೇ ತೊಗೊಳ್ಳಿ, ಲೇಟೆಸ್ಟ್ ಎಡಿಷನ್ ತೊಗೊಳ್ಳಿ, KM ಸುರೇಶ್ ಅವ್ರದ್ದು. ಇದರಲ್ಲಿ ಎಲ್ಲ ಇದೆ. ಓಕೆನಾ? ಅಲಂಕಾರಗಳು, ಕನ್ನಡ ವ್ಯಾಕರಣ, ಛಂದಸ್ಸು, ದ್ರಾವಿಡ ಭಾಷಾ, ಜನಪದ ಸಾಹಿತ್ಯ, ಕಾವ್ಯ ಮೀಮಾಂಸೆ. ಓಕೆನಾ? ಎಲ್ಲ ಇದೆ ಇದರಲ್ಲಿ. ಸೊ ಇದನ್ನು ಮಾತ್ರ ಮಲ್ಟಿಪಲ್ ಆಗಿ ಒಂದು 3 to 4 ಟೈಮ್ಸ್ ರಿವಿಷನ್ ಮಾಡಿ. 2.5 ತಿಂಗಳಲ್ಲಿ ಮಿನಿಮಮ್ 3 ಟೈಮ್ ರಿವಿಷನ್ ಆಗಬೇಕಿದು. ಓಕೆನಾ? ಇದಾದ ತಕ್ಷಣ ಕಂಪ್ಯೂಟರು ಇದು ಸ್ಪರ್ಧಾ ಉನ್ನತಿ ಅಂಥೇಳಿ, ಕಂಪ್ಯೂಟರ್ ನಾಲೆಜ್ ಅಂಥೇಳಿ DA ಗೌತಮ್. ಇದಕ್ಕಿಂತ ಚೆನ್ನಾಗಿ ಬುಕ್ಗಳಿದ್ದಾವೆ, ನೀವು ಮಾರ್ಕೆಟಲ್ಲಿ ನೋಡ್ಬೋದು. ಆದರೆ ಒಂದೇ ಒಂದು ಟೆಕ್ಸ್ಟ್ ಬುಕ್ ಇಟ್ಕೊಳ್ಳಿ. ನಂದು ಒಂದು ಇದೊಂದೇ, ಇದನ್ನೇ ಓದ್ರಿ ಅಂತಲ್ಲ, ಒಂದೇ ಒಂದು ಓದ್ಕೊಳ್ಳಿ, ಅದನ್ನೇ ರಿಪೀಟ್ ಮಾಡಿ. ಈ ಬುಕ್ಕು ಕೂಡ 3 ಸಲ ರಿಪೀಟ್ ಆಗಬೇಕು ಫ್ರೆಂಡ್ಸ್. ಓಕೆನಾ? ಔಟ್ ಆಫ್ 30 ಅಬೌವ್ 20 ಬೇಕೇ ಬೇಕು ಮಾರ್ಕ್ಸ್. 25 ಬಂದರೂ ಅಂಕು ಮುಗ್ದೇ ಹೋಯ್ತು, ನಿಮ್ಮದೇ ಲಿಸ್ಟಲ್ಲಿ ಹೆಸರು. ಇನ್ನು ಜನರಲ್ ಇಂಗ್ಲೀಷ್ಗೆ ನಾನು ರೆಕಮೆಂಡ್ ಮಾಡೋದು ಶಿವಕುಮಾರ್ ಮಾವಳ್ಳಿ ಸರ್ದು. ಓಕೆನಾ? ಇದು ತುಂಬ ಈಸಿ ಇದೆ ಮತ್ತು ಅಗದಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೀವು ಬೇರೆ ಯಾವುದೇ ನೋಡಬೇಕಾಗಿಲ್ಲ. ಇದ್ರ ಜೊತೆಗೆ ಕೆಲವೊಂದು ಯೂಟ್ಯೂಬ್ ವೀಡಿಯೋಗಳನ್ನು ನೋಡ್ಕೊಳ್ಳಿ. ನೀವೆಲ್ಲ ಮಾಡೋದು ಅದೇ ನನಗೆ ಗೊತ್ತು, ಆದರೆ ಕೆಲವೊಂದು ಯೂಟ್ಯೂಬ್ ವೀಡಿಯೋಗಳನ್ನ ನೋಡ್ಕೊಳ್ಳಿ. ಓಕೆನಾ? ಇದರಲ್ಲಿ ಇಂಗ್ಲೀಷಲ್ಲಿ ನಿಮ್ಗೆ ಗೊತ್ತು, ಕಂಪ್ಯೂಟ್ರಲ್ಲಿ ಎಲ್ಲ ಅದೇ ಓದಬೇಕು. ಆದರೆ ಇಂಗ್ಲೀಷಲ್ಲಿ ನೋಡಿ ಫ್ರೆಂಡ್ಸ್, ಇಷ್ಟೇ ಇಲ್ಲಿದೆ ಅಲ್ಲ, ಇದನ್ನು ಬೇಕಂದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಷ್ಟೇ ಓದ್ಕೊಳ್ಳಿ. ಒಂದು ಆರ್ಟಿಕಲ್ಸು, ಎ ಆ್ಯಂಡ್ ದ, ಕ್ವಶನ್ ಟ್ಯಾಗ್ಸು, ಯಾವ ರೀತಿ ಕ್ವಶನ್ ಟ್ಯಾಗ್ ಮಾಡ್ತೀವಿ, ಡಿಗ್ರಿ ಆಫ್ ಕಂಪ್ಯಾರಿಸನ್ಸು. ಓಕೆನಾ? ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟು, ಟೆನ್ಸು. ಓಕೆನಾ? ಆ್ಯಂಡ್ ಆರ್ಟಿಕಲ್ಸು, ಈ 3 ಗೊತ್ತಾದರೆ, ಆರ್ಟಿಕಲ್ಸು ಆಮೇಲೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟು, ಟೆನ್ಸು, ಈ 3 ಗೊತ್ತಾದರೆ ನೀವು ಎರರ್ ಡಿಟೆಕ್ಷನ್ ತುಂಬ ಚೆನ್ನಾಗಿ ಮಾಡ್ತೀರಾ. ಅಂದರೆ ಸೆಂಟೆನ್ಸ್ ಕರೆಕ್ಷನ್ ತುಂಬ ಚೆನ್ನಾಗಿ ಮಾಡ್ತೀರಾ. ಎಲ್ಲರೂ ಮಿಸ್ ಹೊಡೆಯೋದಲ್ಲೇ, ಸೆಂಟೆನ್ಸ್ ಕರೆಕ್ಷನ್ನಲ್ಲೇ ಮಿಸ್ ಹೊಡಿತೀರ. ಅದರಲ್ಲಿ ಏನು ತಪ್ಪಿದೆ, ಏನು ಎರರ್ ಇದೆ ಅಂಥೇಳಿ ನಿಮ್ಗೆ ಗೊತ್ತಾಗಲ್ಲ. ಈ 3 ಮಾಡೋದ್ರೊಳಗೂ ಗೊತ್ತಾಗಲ್ಲ. ಯಾಕಂದರೆ ಅವನು ಒಂದು ಆರ್ಟಿಕಲ್ಸಲ್ಲಾದರೂ ತಪ್ಪು ಮಾಡಿರ್ತಾನೆ, ಟೆನ್ಸಲ್ಲಾದರೂ ತಪ್ಪು ಮಾಡಿರ್ತಾನೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಾದರೂ ತಪ್ಪು ಮಾಡಿರ್ತಾನೆ. ಓಕೆನಾ? ಆ್ಯಂಡ್ ಮೇನ್ಲಿ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಮಾಡ್ಕೊಳ್ಳಿ, ರಿಪೋರ್ಟೆಡ್ ಸ್ಪೀಚ್ ಮಾಡ್ಕೊಳ್ಳಿ. ಓಕೆನಾ? ಇದಾದ ತಕ್ಷಣ ಇವೆಲ್ಲ ಮಾಡ್ಕೊಳ್ಳಿ, ಲೈಕ್ ವರ್ಬ್ಸು, ಪ್ರವರ್ಬ್ಸು, ಓಕೆ, ಕಂಜೆಷನ್ನು, ಪ್ರಿಪೋಸಿಷನ್ಸು, ಓಕೆನಾ, ಸಫಿಕ್ಸು, ಪ್ರಿಫಿಕ್ಸು, ಇವೆಲ್ಲ ಮಾಡ್ಕೊಂಡ್ರೆ ನಿಮಗೆ ಎರರ್ ಡಿಟೆಕ್ಷನಲ್ಲಿ ಹೆಲ್ಪ್ ಆಗುತ್ತೆ. ಎಲ್ಲರೂ ತಪ್ಪು ಮಾಡೋದಲ್ಲೇ. ಎಲ್ಲರೂ ಏನು ಹಾಕ್ತಾರೆ, ಮ್ಯಾಕ್ಸಿಮಮ್ ನೋ ಎರರ್ ಅಂತ ಹಾಕ್ತೀರ. ಅಲ್ಲಿ ಎರರ್ ಇದ್ದೇ ಇರುತ್ತೆ. ಸೊ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಯಾವ ರೀತಿ ನಮ್ಗೆ ಅದು ಆನ್ಸರ್ ಗೊತ್ತಿಲ್ಲಪ್ಪ ಅಂದ್ರೂ ಅದನ್ನು ಯಾವ ರೀತಿ ಡಿಟೆಕ್ಟ್ ಮಾಡೋದು ಅಂಥೇಳಿ ಅದ್ರ ಮೇಲ್ಗಡೆ ಒಂದು ಮಾಡ್ತೀನಿ.
ಓಕೆನಾ. ಸೊ ಇದು ಕಮ್ಯುನಿಕೇಷನ್ ಪೇಪರ್ ಆಯಿತು. ಇನ್ನು ಸಾಮಾನ್ಯ ಅಧ್ಯಯನ ಪೇಪರ್ 1ಗೆ ನಾನು ಇಲ್ಲಿ ಮಾತಾಡ್ತಾ ಇರೋದು FDA ಮತ್ತು SD ಗೆ ಮಾತ್ರ, ಬೇರೆ ಯಾವುದಕ್ಕೂ ಅಲ್ಲ. ಓಕೆನಾ. FDA SDಗೆ 2.5 ತಿಂಗಳಲ್ಲಿ ನಾನು ಯಾವುದೇ ಸ್ಪೆಸಿಫಿಕ್ ಬುಕ್ಗಳಿದ್ದಾವೆ ನಾನು ಹೇಳ್ತೀನಿ. ಏನಪ್ಪ ಅಂದರೆ ಇದೇನಿದು ಈ ಇತಿಹಾಸಕ್ಕೆ KNA ಓದಿ, ಅಥವಾ ಸದಾಶಿವ ಅವ್ರದ್ದು ಓದಿ, ಅಥವಾ ಪಾಲಾಕ್ಷ ಓದಿ, ವಿಜ್ಞಾನ ತಂತ್ರಜ್ಞಾನಕ್ಕೆ ಒಬ್ರದ್ದು ಓದಿ, ಸಂವಿಧಾನಕ್ಕೆ ಬಸು ಅವ್ರದ್ದು ಓದಿ, ಅಥವಾ ಲಕ್ಷ್ಮೀಕಾಂತ್ ಓದಿ, ಜಿಯೋಗ್ರಫಿ NCERT ಎಲ್ಲ ಓದಿ. ಓಕೆನಾ. ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿಗೆ ಒಂದು ಓದಿ, ಎಕನಾಮಿಕ್ಸಿಗೆ ಅದನ್ನು ಓದಿ. ಇದನ್ನೆಲ್ಲ ಬೇಕಾಗಿಲ್ಲ. ನನ್ನ ಪ್ರಕಾರ ಯಾರ್ಯಾರು ಫಸ್ಟ್ ಟೈಮ್ ಓದ್ತಾ ಇದ್ದೀರಲ್ಲ, ಈಗಾಗಲೇ ಏನೂ ಓದಿಲ್ಲ, ಇದೇ ಫಸ್ಟ್ ನೀವು ಓದ್ತಾ ಇರೋದಂದರೆ, ಇಲ್ಲಿ ನಾನು ಯಾವುದೇ ಒಂದು ಬುಕ್ಕನ್ನು ಪ್ರಮೋಟ್ ಮಾಡ್ತಾಯಿಲ್ಲ. ಆದರೂ ಸ್ಪರ್ಧಾ ವಿಜೇತ ಸರಣಿಯ ಸಾಮಾನ್ಯ ಅಧ್ಯಯನ, ಓಕೆನಾ, ಈ ಹೊಸ ಎಡಿಷನ್ 10ನೇ ಎಡಿಷನ್ ಬಿಟ್ಟಿದ್ರೆ ಅದನ್ನು ತೊಗೊಳ್ಳಿ ಫ್ರೆಂಡ್ಸ್. 2025ರದ್ದು 10ನೇ ಎಡಿಷನ್ ತೊಗೊಳ್ಳಿ. ಸೊ ಓಕೆನಾ. ಅದರಲ್ಲಿ ನಿಮಗೆ ವಿಜ್ಞಾನ ತಂತ್ರಜ್ಞಾನ ಸಿಗುತ್ತೆ, ಓಕೆನಾ, ಅರ್ಥಶಾಸ್ತ್ರ ಸಿಗುತ್ತೆ, ಸಂವಿಧಾನ, ಭೂಗೋಳ, ಕಂಪ್ಯೂಟರ್, ಓಕೆನಾ, ಇತಿಹಾಸ, ಕ್ರೀಡೆಗಳು, ಮಾನಸಿಕ ಸಾಮರ್ಥ್ಯ, ಸಹಕಾರಿ ಸಂಘಗಳು, ಓಕೆನಾ, ಪಂಚಾಯತ್ ರಾಜ್, ಭೂ ಸುಧಾರಣಾ, ಪರಿಸರ, ಎಲ್ಲ ಅಂತಾರಾಷ್ಟ್ರೀಯ ಸಂಘಟನೆಗಳು ಎಲ್ಲ ಸಿಗ್ತವೆ ಫ್ರೆಂಡ್ಸ್. ಮ್ಯಾಕ್ಸಿಮಮ್ ಈ ಬುಕ್ಕನ್ನೇ ನೀವು ಮಿನಿಮಮ್ ಇದನ್ನೂ ಕೂಡ 3 ಟೈಮ್ಸ್ ಓದಿದರೆ ಮುಗಿದು ಹೋಯಿತು. ಲಿಸ್ಟಲ್ಲಿ ನಿಮ್ಮ ಹೆಸರು ಪಕ್ಕ. ಇಲ್ಲಿ ಒಂದೇ ಹೇಳ ಫ್ರೆಂಡ್ಸ್, ಒಂದೇ ಒಂದು ಹೇಳ್ತಾನೆ ನಾನು, ಜಾಸ್ತಿ ಏನು ಹೇಳೋಕ್ಕೆ ಹೋಗಲ್ಲ. ಒಂದೇ ಒಂದು ರಿಸೋರ್ಸ್ ಇಟ್ಕೋಬೇಕು. ಎಲ್ಲ ರಿಸೋರ್ಸ್ ಹೇಳೋದು ಅದೇ. ಪಂಚಾಯತ್ ರಾಜಲ್ಲಿ ಹೋದರೆ ಎಲ್ಲ ಅದೇ. 73, 74ನೇ ಕಾಯ್ದೆನೇ ಹೇಳುತ್ತೆ. ಯಾವುದೇ ಬುಕ್ ಹೋದರೂ ಅದನ್ನೇ ಹೇಳುತ್ತೆ. ಆದರೆ ನೀವು ಅದನ್ನು ಎಷ್ಟು ಸಲ ರಿಪೀಟ್ ಮಾಡಿ ನೆನಪಿಟ್ಕೋತಿರಲ್ಲ, ಅದರ ಮೇಲ್ಗಡೆ ನಿಮ್ಮದು ಡಿಸೈಡ್ ಆಗುತ್ತೆ ಮಾರ್ಕ್ಸ್. ಇಷ್ಟೇ. ಓಕೆನಾ. ಒನ್ ರಿಸೋರ್ಸ್ ಮಲ್ಟಿಪಲ್ ರಿವಿಷನ್. ಓಕೆನಾ. ಸೊ ಫ್ರೆಂಡ್ಸ್, ಇಷ್ಟು ಓದ್ಕೊಳ್ಳಿ. ಇನ್ನು ನೆಕ್ಸ್ಟು ಸ್ಪೆಸಿಫಿಕ್ ಪೇಪರ್ ಬಗ್ಗೆ ನಾನು ಮಟೀರಿಯಲ್ಸ್ ಏನೇನು ಓದಬೇಕು ಡೀಟೇಲ್ ಸಿಲೆಬಸನ್ನು ಕೊಡ್ತೀನಿ ಫ್ರೆಂಡ್ಸ್. ನಾವು KA ಕಡೆ ನಾವು ಸ್ವಲ್ಪ ಅವರಲ್ಲಿ ಫೋನ್ ಸಂಪರ್ಕದಲ್ಲಿದ್ದೀವಿ, ಅವ್ರಿಗೂ ಕೇಳ್ಕೊತಾ ಇದ್ದೀವಿ. ಗ್ರೂಪ್ ಬಿಗೆ ಸ್ವಲ್ಪ ಸ್ಪೆಸಿಫಿಕ್ ಪೇಪರ್ ನೀಟಾಗಿ ಸ್ವಲ್ಪ ಇದು ಸಿಲೆಬಸ್ ಬಿಡಿ ಅಂಥೇಳಿ ಅವ್ರ ಕಡೆಯಿಂದನೂ ನೋಡಬೇಕು ರೆಸ್ಪಾಂಡ್ ಏನು ಬರುತ್ತೆ ಅಂಥೇಳಿ. ಓಕೆನಾ. ಸೊ ಫ್ರೆಂಡ್ಸ್, ಇವತ್ತು ಇಷ್ಟು, ಏನು ಸಿಲೆಬಸ್ಸು, ಏನು ಮಟೀರಿಯಲ್ ಅಂಥೇಳಿ ಈಗ ಇಷ್ಟು ಸ್ಟಾರ್ಟ್ ಮಾಡಿ, ಇವತ್ತಿನಿಂದನೇ ಸ್ಟಾರ್ಟ್ ಮಾಡಿ ಓದ್ಕೊಳ್ಳಿ. ಏನೇನಾದರೂ ಡೌಟ್ ಬಂದರೆ ನಾವು ವಿಡಿಯೋದಲ್ಲಿ ನಾವು ಅದನ್ನ ಕ್ಲಾರಿಫೈ ಮಾಡ್ಕೊತಾ ಹೋಗ್ತೀವಿ. ಸೊ ಆಲ್ ದ ಬೆಸ್ಟ್. ಟೈಮ್ ಕಡಿಮೆ ಇದೆ, ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ. ಮತ್ತು ಬರ್ತಾವೆ ಈಗ ಸೇಮ್ ಸಿಲೆಬಸ್ಸು ನಿಮಗೆ KPSCಗೆ ಹೆಲ್ಪ್ ಆಗುತ್ತೆ. ಮುಂದೆ ಬರುವಂಥ 1,000+ FDA SD ಹುದ್ದೆಗಳಿಗೆ ಅದು ಹೆಲ್ಪ್ ಆಗುತ್ತೆ. VA ಹುದ್ದೆಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, 3 ತಿಂಗಳು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಹಾಕಿಬಿಟ್ರಪ್ಪ ಅಂದರೆ ಮುಗಿದೋಯ್ತು. ಓಕೆನಾ. ಸೊ ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ. ಥ್ಯಾಂಕ್ ಯು.